ಹಾಯ್ ಹಲೋ ನಮಸ್ಕಾರ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ ಸ್ಪೆಷಲ್ ಪಾರ್ಟ್ನರ್ ಹಂಪರ್ಸ್. ಏನಪ್ಪಾ ಒಬ್ಬೊಬ್ರು ಒಂದೊಂದು ಅವತಾರದಲ್ಲಿ ಇದ್ದೀರಾ? ಪ್ರಶಾಂತ್ ಅಂಡ್ ಪಿ ಕೆ ನಿಜವಾಗ್ಲೂ ಮದುಮಗಳು ಕಂಡಂಗೆ ಕಾಣ್ತಾ ಇದ್ದೀರಾ ಕಣ. ಹೌದು ಸರ್. ಫಿನಾಲೆ ಇವತ್ತೇ ಆಗೋ ತರ ಇದೆ. ಹೌದು ಸರ್. ಏನ್ ಹೌದು ಅಂದ್ರೆ ಕನ್ಸು ಈಡೇರೋ ತರ ಇದೆ. ಏನ್ ಕನ್ಸು ನಿಂದು? ಸ್ಕಿಟ್ ಅಲ್ಲಿ ತಲೆ ನೋಡೋಣ ಒಂದು ತಲೆ ನಮ್ಮ ಕೂದಲು ಬರ್ಸ್ಕೊಂಡಿದ್ದಾನೆ. ಪೀಕೆಗೋಸ್ಕರ ಏನೇನು ಚಿಗುರಿದೆ ಅಂದ್ರೆ ನನ್ನ ಕೂದಲು ಚಿಗುರಿದೆ, ಮನಸ್ಸು ಚಿಗುರಿದೆ, ಒಳಗಡೆ ಮನ್ಸು ಚಿಗುರಿದೆ, ಮನ್ಸು ಚಿಗುರಿದೆ, ಆಮೇಲೆ ಮೆಚುರಿಟಿ ಚಿಗುರಿದೆ. ಏನ ಮೆಚುರಿಟಿ ಚಿಗುರುತ್ತಾ? ದೊಡ್ಡನಾಗಿದ್ದೀನಿ. ಆಲ್ರೆಡಿ ತಾಳಿ ಕಟ್ಟಿದ್ಯಲ್ಲ ಪಿಕೆಗೆ? ಕಟ್ಟಿದ್ದೀನಿ. ಇವತ್ತು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಯಾರಿಗೂ ಈ ತರ ಆಪರ್ಚುನಿಟಿ ಸಿಗಲ್ಲ. ಈ ಸ್ಟೇಜ್ ನನ್ನ ಲೈಫ್ ಟೈಮ್ ಮರೆಯಲ್ಲ ಸರ್. ನಿಜವಾಗ್ಲೂ ಕೇಳಿದವ್ರು ಏನ್ ಅನ್ಕೋ ಮೆಟ್ಟ ಹೊಡೆದ್ಬಿಟ್ಟಾರ ಮೇಲೆ. ಹೌದು ಸರ್, ಹೌದು. ಹೌದು ಹೊಡಿತಾರೆ ಸರ್. ಆದ್ರೂ ಕೇಳ್ತಾ ಇದ್ದೀನಿ, ನೀನ್ ಅಮ್ಮಾಯಿ ಅಕ್ಕನ ಅಮ್ಮ ಅಕ್ಕನ? ನೀನ್ ಹೇಳೋ ಜಗ ಏನವನು? ಅಮ್ಮ ಅಕ್ಕನ ಜೊತೆ ಬೆಳ್ದಿರೋ ಅಮಾಯಕ. ಸರ್ ಚೆನ್ನಾಗಿದೆಲ್ಲ ಸರ್ ಡೈಲಾಗ್? ಅಲ್ಲ ಇದು ಬೇಡ ಬಿಡು, ತುಂಬಾ ಕಂಟೆಂಟ್ ಆಯ್ತು, ಕೂತ್ಕೋ. ಹೌದಾ ಸರ್? ಸದ್ಯ ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಈ ನಮ್ಮ ಗಿಲಿಗಿಲಿಗೆ ನಮ್ಮ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಎಂಟರ್ಟೈನಿಂಗ್ ಜಡ್ಜಸ್ ಆನ್ ಸ್ಟೇಜ್. ಹಲೋ, ಇದೇನು ಒಬ್ಬರೇ ಬಂದ್ಬಿಟ್ರು ಮೇಡಮ್? ಇರೋ ನಿಮಿಷ, ಓಪನ್ ಮಾಡ್ರು. ಸಾಧು ಸರ್ ಬರ್ಬೇಕು, ಓಪನ್ ಮಾಡ್ರು. ಒಂದ್ ನಿಮಿಷ, ಸಾಧು ಸರ್ ಕರ್ಕೊಂಡು. ಸಾಧು ಸರ್, ಹಲೋ, ನೀವ್ ಇಲ್ಲಿದ್ದೀರಾ? ಎಲ್ಲಿದ್ದೀರಾ? ಕಾಲ್ಗಿಲ್ ಸಿಗಾಕಬಿಟ್ಟಿದ್ಯಾ ಹೆಂಗೆ? ನಾನ್ ಬಂದಿದ್ದಕ್ಕೆ ಏನ್ ಗೌರವ ಇಲ್ವಾ? ಇದೆ. ನೀನು ಯಾವಾಗ ನಿನ್ನ ಧರ್ಮ ಪತ್ನಿಯನ್ನ ಕೇವಲ ಒಂದು ಶೋಗೋಸ್ಕರ ಕಂಟೆಸ್ಟೆಂಟ್ ಅಂತ ಕರೆದಿಯೋ ಅವತ್ತೇ ನಿನ್ ಡಿಕ್ಷನರಿಯಲ್ಲಿ ಗೌರವ ಅನ್ನೋದಿಲ್ಲ ಅಂತ ನನಗೆ ಗೊತ್ತಾಗೋದು. ಮೇಡಮ್, ಒಂದು ಶೋನ ಕೇವಲ ಅಂತ ಹೇಳ್ಬಿಟ್ರಲ್ಲ ನೀವು. ನಾನ್ ಬೇಕಾದ್ರೆ ಹೆಂಡ್ತಿನ ಬಿಟ್ಬಿಡ್ತೀನಿ, ಶೋ ಬಿಡಲ್ಲ ಮೇಡಮ್. ಅನ್ನ ಕೊಟ್ಟಿದೆ, ನನಗೆ ಜೀವ ಕೊಟ್ಟಿದೆ, ಮದುವೆ ಹೆಂಡ್ತಿನ ಕೊಟ್ಟಿರೋದು ಕೂಡ ಶೋನೇ. ನಾನೇ ಬಿಟ್ಬಿಡ್ತೀನಿ, ನನಗೆ ಬೇಜಾರಾಯ್ತು. ಇವನು ಸೇಮ್ ಕಂಟೆಂಟ್ ಕೊಟ್ಟು ಬೇರೆದ್ ಏನು ಇಲ್ವೇ ಇಲ್ಲ ಇವನ ಹತ್ರ. ಹೇಳಿದ್ದನ್ನೇ ಹೇಳ್ಕೊಂಡಿದ್ಯಾ, ಬೇರೆ ಏನಾದ್ರು ಹೇಳು. ಇಲ್ಲ ಕಾರ್ಯಕ್ರಮ ಮುಂದುವರಿಸೋಣ. ಎಲ್ಲಿ ಸಾಧು ಸರ್, ಎಲ್ಲಿ? ತೆರೆಯಾದು ಪೋಯ. ನೀವೇ ನಿಂಗ್ ಗೊತ್ತಾ? ಇಲ್ಲಿ ಎಲ್ಲರೂ ಸರಿಯಾದ ಪೋಯ. ನಾನು ಇದಕ್ಕೆ ಬೆಸ್ಟ್ ಉತ್ತರ ನಂಗೆ ಸಾಧು ಸರೇ ಕೊಡಕ್ ಸಾಧ್ಯ. ಐ ಥಿಂಕ್ ಇಲ್ಲೇ ಎಲ್ಲೋ ಇರ್ತಾರ. ಸಾಧು ಸರ್ ಎಲ್ಲಿದ್ದೀರಾ? தெரியாது போயா. ಯಮಹೋ ಯಮಹ. தெரியாது போயா. ಸಾಧು ಸರ್ தெரியாது போயா. ನೋಡೋಣ ಸರ್.
ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟು ದಿನ ಈ ಕಾಂಬೋನ ಬೆಳ್ಳಿ ತೆರೆ ಮೇಲೆ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಇದೇ ಕಾಮಿಡಿ ಕಾಂಬೋ ನಮ್ಮ ಗಿಚ್ಚಿ ಗಿಲಿಗಿಲಿ ಜೊತೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಪ್ಪಾಜಿ ಇವತ್ತು ವೇದಿಕೆಗೆ ಬಂದಿದ್ದು. ನೀನ್ ಅವಾಗ್ಲೇ ಹೇಳ್ದಂಗೆ ಅವರಿಬ್ಬರದು ಬರೀ ಕಾಮಿಡಿ ಆದ್ರೆ ಎಷ್ಟು ವೆರೈಟಿ ಕಾಂಬಿನೇಷನ್ ಮಾಡಕ್ ಸಾಧ್ಯವಾಗುತ್ತೋ ನಾವು ಅಷ್ಟೂ ಟ್ರೈ ಮಾಡ್ಬಿಟ್ಟಿದೀವಿ. ಬಿಗಿನಿಂಗ್ ಸಿನಿಮಾಗಳಲ್ಲಿ ಅವ್ರದ್ದೊಂದು ಕಾಮಿಡಿ ಟ್ರ್ಯಾಕು, ನಾನು ಒಂದ್ ಕಡೆ ಹೀರೋಯಿನ್, ಬರ್ತಾ ನನಗೊಬ್ಬ ವಿಲನ್ ಅತ್ತೆ, ಇವರು ಸಾಧು ಮಾವ. ಒಂಥರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ತುಂಬಾ ಒಳ್ಳೆ ಮೆಮೊರಿ ಇರುವಂತ ಸಿನಿಮಾಗಳು. ನನಗೆ ಥ್ಯಾಂಕ್ ಯು ಗಿರಿಜಾ. ಥ್ಯಾಂಕ್ ಯು. ತುಂಬಾ ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿರೋಳು ಯಾರು ನಮ್ಮ ಶ್ರುತಿ ಗಿರಿಜಾ. ಯಾಕೆಂದ್ರೆ ಇವ್ರ ಅಜ್ಜಿ ಬಂದು ಹರಕತಮ್ಮ ಅಂತ ಗುಬ್ಬಿ ಕಂಪನಿಯಲ್ಲಿ ಹೆಸರಾಂತ ಕಲಾವಿದರು. ಅವ್ರ ಮಕ್ಕಳು ಜಿ.ವಿ. ಕೃಷ್ಣ ಅಂತ. ಜಿ.ವಿ. ಕೃಷ್ಣ ಅವ್ರ ಮಗಳು. ಒಂದು ಖುಷಿ ವಿಷಯ ಇಲ್ಲಿ ಹಂಚ್ಕೋಬೇಕು. ಜಿ.ವಿ. ಕೃಷ್ಣ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ, ಮತ್ತೆ ರಾಧಾ ರುಕ್ಮಿಣಿ ಅವ್ರ ಜೊತೆನೂ ನಾನು ಪಾತ್ರ ಮಾಡಿದ್ದೀನಿ. ಜೊತೆಗೆ ನನ್ನ ಮಗಳ ಸಮಾನ ಶ್ರುತಿ ಜೊತೆನೂ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಸಾಧು ಗೊತ್ತಲ್ಲ ನಿಮ್ಗೆ, ನನ್ನ ಮಗ ತೆರಿಯಾದ ಪೋಯ. ಬಟ್ ಹೇಳಿ ಸರ್, ನಿಮ್ಮಿಬ್ಬರು ಕಾಂಬಿನೇಷನ್ ಬಗ್ಗೆ ಹೇಳಿ ಸರ್. ಎಷ್ಟು ಸಿನಿಮಾದಲ್ಲಿ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ದೀರಾ? ನನಗಿಂತ ಸಾಧು ಬಹಳ ಮೆಮೊರಿ ಇದೆ ಅವನಿಗೆ. ಯಾಕೆಂದ್ರೆ ಅವನು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಅವನು ಕೈ ಆಡಿಸ್ತಾ ಇರೋ ಜಾಗ ಇಲ್ಲ ಸರ್. ಅವನು ಹುಡುಗರು ನಗ್ತಾರೆ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದಿದ್ದವನು, ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಆಗಿ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆದ, ಆಕ್ಟರ್ ಆದ, ಪ್ರೊಡ್ಯೂಸರ್ ಆದ. ಹಂಗಾಗಿ ಇವನಿಗೆ ಏನ್ ಹೇಳ್ಬೇಕು ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ಚಿತ್ರರಂಗದಲ್ಲಿ ಸಾಧು ಕೋಕಿಲ ಕೈಯಾಡಿಸದಲ್ಲೇ ಇರೋ ಯಾವುದೇ ವಿಷಯಗಳಿಲ್ಲ, ಪಾತ್ರನೂ ಇಲ್ಲ. ಸ್ಪೇಸ್ ಕೊಡ್ಬೇಡಿ ಸರ್. ದೊಡ್ಡಣ್ಣವ್ರು ಯಾವುದೇ ಪಾತ್ರಗಳನ್ನ ಮಾಡಿರ್ಬೋದು ಹೊರಗಡೆ, ಅದರ ಒಳಗೆ ಒಂದು ಮನಸ್ಸಿದೆಯಲ್ಲ ಅದು ಬಹಳ ಮೃದು. ನೀವು ಬೇಕಾದ್ರೆ ನೋಡಿ, ನಾನು ಸಿನಿಮಾದಲ್ಲಿ ಬಹಳ ಕಲಾವಿದರನ್ನ ನೋಡಿದ್ದೀನಿ. ಒಂದು ಸೆಂಟಿಮೆಂಟು ಏನು ದೊಡ್ಡನ್ನ ಸ್ವಲ್ಪ ಎಮೋಷನ್ ಮಾತಾಡಿದಾಗ ತಾನಾಗೆ ಅವ್ರು ಇನ್ವಾಲ್ವ್ ಆಗ್ತಾ ಇರ್ತಾರೆ ಅದ್ರೊಳಗೆ. ಯಾವುದೇ ಪಾತ್ರ ಅವ್ರು ಕೊಡ್ಲಿ, ಕಣ್ಣಲ್ಲಿ ನೀರು ದೊಡ್ಡನ್ನ ಇವತ್ತಿನ ತನಕ ಗ್ಲಿಸರಿನ್ ಹಾಕಿದ್ ನಾನು ನೋಡಿಲ್ಲ. ತಾನಾಗೆ ಬರುತ್ತೆ ಅಂದ್ರೆ ಅದು ನಿಜವಾದ ಕಲಾವಿದರು. ಥ್ಯಾಂಕ್ ಯು ಸರ್. ಐ ಥಿಂಕ್ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಇಡೀ ಸೆಟ್ ಅಂದ್ರೆ ಬೇರೆನೇ ಫೀಲ್ಗೆ ಹೋಗ್ತಾ ಇದೆ. ನಾನು ಆಗ್ಲೇ ಹೇಳ್ದಾಗೆ ಇವತ್ತು ದೊಡ್ಡಣ್ಣ ಸರ್ ಇರೋದು ನಮ್ಮೆಲ್ಲರ ಭಾಗ್ಯ. ಬನ್ನಿ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ನಮ್ಮ ಜಡ್ಜ್ ಪ್ಯಾನೆಲ್ಗೆ ನಮ್ಮ ಪ್ರೀತಿಯ ದೊಡ್ಡಣ್ಣ ಅವರು ಸೇರಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ನ ದೊಡ್ಡ ಪ್ಯಾಕೇಜ್ ಇವತ್ತಿನ ಎಪಿಸೋಡ್ ಅಲ್ಲಿ ಇರುತ್ತೆ. ಈ ನಮ್ಮ ಗಿಚ್ಚಿ ಗಿಲಿಗಿಲಿ ಬರ್ತಾ ಇರುವಂತಹ ಮೊದಲ ಸ್ಕಿಟ್. ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಆಗೋದು ಮಾಮೂಲು. ಆದ್ರೆ ಇಲ್ಲಿಬ್ರು ಬೀಗರು ಆ ಫಸ್ಟ್ ನೈಟ್ ಯಾರ ಮನೇಲಿ ಆಗಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲೇ ಫುಲ್ ಕನ್ಫ್ಯೂಸ್ ಆಗೋಗಿದ್ದಾರೆ. ಈ ಕನ್ಫ್ಯೂಷನ್ಗೆ ಸೊಲ್ಯೂಷನ್ ಸಿಗುತ್ತಾ ಇಲ್ವಾ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಸ್ಕಿಟ್ ನೀವು ನೋಡ್ಲೇಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ PK, ಪ್ರಶಾಂತ್, ಸುಷ್ಮಿತಾ, ದಿವ್ಯಾ, ಗೋಬ್ರಾ ಹಾಗೂ ಸುನಿತಾ. ಪಿಕೆ ಯಾವಾಗ್ಲೂ ಅಲ್ಲ, ಇವಾಗ್ಲೇ ನಮ್ಮಿಬ್ರು ಫಸ್ಟ್ ನೈಟು. ಅದಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರ ಆಶೀರ್ವಾದ ತಗೊಳ್ಳೋಣ ಬಾ. ಮನೆ ದೇವ್ರ ಗುರು, ಏನ್ ಬಕೆಟ್ ಗುರು. ನಮ್ಮ ಮನೆ ದೇವ್ರು ಇವ್ರುಗಳಿಂದನೇ ನಾವಿಬ್ರು ಒಂದಾಗಿದ್ದು. ಫಿನಾಲೆಲಿ ನಮ್ಮಿಬ್ರು ಮದ್ವೆನ ಮಾಡ್ಸಿ ಅಂತ ಕೇಳ್ಕೊಂಡೆ ಮ್ಯಾಮ್. ಆದ್ರೆ ಇವರು ಫಿನಾಲೆ ಮುಂಚೆ ಮದ್ವೆನೂ ಮಾಡ್ಸಿ ಫಸ್ಟ್ ನೈಟ್ ರೆಡಿ ಮಾಡಿಸ್ತಿದ್ರೆ ಮೇಡಮ್. ಅವ್ರ ಹೆಸರು ಹಾಳು ಮಾಡಕ್ ನೀನ್ ಒಬ್ಬ ಸಾಕು. ಥ್ಯಾಂಕ್ ಯು ಮೇಡಮ್. ಆದ್ರೂ ನಂಗೆ ಫಸ್ಟ್ ನೈಟ್ ಅಂದ್ರೆ ಭಯ. ನಿಮ್ಮ ಅಮ್ಮನ್ ಕರ್ಕೊಂಬಾ. ಅಂದ್ರೆ ನಿಮ್ಮ ಅಮ್ಮನ್ನ ಬಾಗ್ಲರ್ಗೂ ಕರ್ಕೊಂಡ್ ಬಾ ಅಂದೆ. ಆಮೇಲೆ ನಾವಿಬ್ರು ಫಸ್ಟ್ ನೈಟ್ ರೂಮ್ ಒಳಗೆ ಹೋಗಿ ಬಾಗ್ಲ ಹಾಕದೇ ಬೇಡ. ಅಯ್ಯೋ ನಾವಿಬ್ರು ಒಳಗಡೆ ಇರೋದನ್ನ ಯಾರಾದ್ರೂ ನೋಡಿ ನಾವೇನೋ ಮಾಡ್ತಾ ಇದೀವಿ ಅಂತ ಇವರೆಲ್ಲ ತಪ್ಪು ತಿಳ್ಕೊಂಡ್ರೆ
ಇವನೇನು ಅಮಾಯಕಂತರ ಮಾಡ್ತಾ ಇದ್ದಾನೋ ನನಗಂತೂ ಫುಲ್ ಡೌಟು. ಮಗನ ಮದುವೆ ಮಾಡಿದ್ನಲ್ವ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಅನ್ನಂಗೆ ಬೀಗ್ತಿವ್ರೆ ನಿನ್ನ ನೋಡಕ್ಕೆ ನಾಳೆ ಆಗ್ತಾರೆ ಇದ್ರು ಗಿಚ್ಚಿ ಗಿಲಿಗಿಲಿ ತರ ಮದುವೆ ಮಾಡ್ಕೊಟ್ರಲ್ರಿ. ನೀವು ನೋಡಕ್ ಒಂದ್ರ ಕಪ್ಪೆ ತರ ಇದ್ರು. ಜಿಂಕೆ ಹಂಗ್ ಜಿಗಿತಾ ಇದ್ರಿ. ನನ್ನ ಹೆಂಡತಿ ಅಂತ ಜಿಂಕೆ ಜಿಗದೆ ಅವಳ ದೇವ್ರ ಪಾದಕ್ಕೆ ಜಿಗಿದ್ ಬಿಟ್ಲು. ಬರ್ರಿ 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 ಲೇ ಮಗನೇ, ಅನ್ನಂಗೆ ಇವತ್ತು ನೀನು ಫಸ್ಟ್ ನೈಟ್ ಮಾಡ್ಬೇಕು ಅನ್ಕೊಂಡಿ ಕಣೋ. ಫಸ್ಟ್ ನೈಟ್ ಅಪ್ಪ, ಅಯ್ಯಯ್ಯೋ ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಪಿಕೆ ನಂದು ನಿಂದು ಫಸ್ಟ್ ನೈಟು. ಹಾಕು ಮಗ 2 ಡೇಟು. ನನ್ನ ಮನೇಲೆ ಫಸ್ಟ್ ನೈಟ್ ಇವತ್ತು ಮುಗಿಸ್ಬಿಡ್ತೇನೆ. ಬೀಗ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಫಸ್ಟ್ ನೈಟ್ ಇವತ್ತು ನಮ್ಮನೇಲಿ ಆಗ್ಬೇಕು. ಅಲ್ಲ 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 ಕನ್ಫ್ಯೂಸ್ ಆಗ್ಬೇಡಿ, ನನ್ನ ಮನೇಲೆ ಫಸ್ಟ್ ನೈಟ್ ಆಗ್ಬೇಕು. ರೀ, ನಂದು ನನ್ ಗಂಡಂದು ಫಸ್ಟ್ ನೈಟ್ ನಮ್ಮನೇಲಿ ಆಗಿದ್ದು. ಅದಕ್ಕೆ ಹುಣ್ಣಿಮೆ ತರ ಹುಟ್ಟಿದಾಳೆ ನನ್ ಮಗಳು. ಹೇಳೋ ಅರ್ಥ ನನ್ನ ಹೆಂಡ್ತಿದ್ದು ನಂದು ಏನ್ ಕಾಡಲ್ಲಾಗದೆ, ಅದಕ್ಕೆ ಕಾಡೆ ಮ್ಯಾಂಗ್ ಹುಟ್ಟವನೆ ಅಂತ. ನಾವು ಮನೆಗೆ ಗೌರವ ಬಿಟ್ಕೊಡಲ್ಲ ನೋಡಿ. ನಮ್ಮ ತಾತ ಯಾವ ಮಂಚದ ಮೇಲೆ ಫಸ್ಟ್ ನೈಟ್ ಮಾಡಿದ್ನು ಅದೇ ಫಸ್ಟ್ ನೈಟ್ ನನ್ನ ಮಗ ಅಲ್ಲೇ ಮಾಡ್ಬೇಕು. ಫಸ್ಟ್ ನೈಟ್ ನಮ್ಮನೆ ಆಗ್ಬೇಕು. ಹೋಗಯ್ಯ, ಅದೆಲ್ಲ ಆಗಲ್ಲ ಕಡ್ರೆ, ನಮ್ಮ ಮನೆ ತಾನೇ ಬಿಡಕ್ ಆಗಲ್ಲ. ಫಸ್ಟ್ ನೈಟ್ ನನ್ನ ಮನೆ ನನ್ನ ಮನೆ ಫಸ್ಟ್ ನೈಟು ನನ್ನ ಮನೇಲೆ ಆಗ್ಬೇಕು. ಇಲ್ಲ ಅಂದ್ರೆ ಇವತ್ತು ಮದ್ವೆ ಆಗಿದ್ದೀರಿ, ಮುಂದಕ್ಕೆ ಸಂಸಾರ ಮಾಡ್ಬೋದು. ನನ್ನ ಮನೇಲಿ ಆಗ್ಲಿಲ್ವಾ ಇವತ್ತೇ ಡೈವರ್ಸ್. ಏನ್ ಹಂಗೆ ಎದುರಿಸ್ತಾ ಇದ್ಯಾ? ಫಸ್ಟ್ ನೈಟ್ ನಮ್ಮನೇಲಿ ಆಗ್ಬೇಕು. ನೀನೇನಯ್ಯ ಡೈವರ್ಸ್ ಕೊಡೋದು? ನಾನೇ ಕರಿತೀನಿ ಲಾಯರ್. ಅಪ್ಪ, ಅವರು ನಿನ್ ಮಗಿನ ನಾಮಕರಣಕ್ಕೆ ಬಂದಿಲ್ಲ, ನಿನಗ್ ಡೈವರ್ಸ್ ಕೊಡ್ಸಕ್ ಬಂದಿರೋರು. ಹಂಗಾರೆ ಸಾಂಗ್ ಆಡಲ್ಲ ನಾನು. ಅಪ್ಪ ಫಸ್ಟ್ ನೈಟು ಎಲ್ಲ ಪೀಸ್ ನಾನು ಸಂಬಳ ಕೊಡದೆ ಹೋದ್ರೆ ನೀನು ಪೀಸ್. ಇದು ನನ್ನ ಫಸ್ಟ್ ಕೇಸ್. ಸುಮ್ಮನೆ ಇರೇ. ಫಸ್ಟ್ ಆಗ್ಲಿ ಲಾಸ್ಟ್ ಆಗ್ಲಿ ನನ್ ಕಾಸ್ಟ್ಯೂಮ್ ಅಂತೂ ಕೊಡಿಸ್ಲಿಲ್ಲ. ಕೇಸ್ ಆದ್ರೂ ಗೆಲ್ಲು. ನಿನಗೆ ಸಂಬಳ ಬೇಕೋ ಬೇಡವೋ? ಬೇಕು. ಸರ್, ಅಂದಂಗೆ ನಿಮ್ಮ ಸಮಸ್ಯೆ ಏನು? ಅದ ಏನಿಲ್ಲಮ್ಮ, ಬೈಲಿ ಕಡಿಕೆ. ಅಮ್ಮ, ನಿಮ್ ಸಮಸ್ಯೆ ಏನು? ಸಮಸ್ಯೆ ನಿಮ್ ಮಗಳ ಕರ್ಕೊಂಡೋಗಿ ನಿಮ್ ಮನೇಲಿ ಫಸ್ಟ್ ನೈಟ್ ಮಾಡಿಸ್ಕಳೆ. ನಿಮ್ ಮಗಳ ಕರ್ಕೊಂಡೋಗಿ ನಿಮ್ ಮನೇಲಿ ಫಸ್ಟ್ ನೈಟ್ ಮಾಡಿಸ್ಕಳೆ. ಸರಿ ಅಲ್ವಾ? ಯಾವ್ದಾದ್ರು ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬನ್ನಿ. ನಾನ್ ಯಾವತ್ತಿದ್ರು ಹೆಣ್ಮಕ್ಳ ಪರ. ಅಮ್ಮ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಅದೇನು ಅಂತಂದ್ರೆ ಆ ಅಮ್ಮನ್ ಏನ್ ಕೇಳಿ, ಮೊದ್ಲೇ ಬಾಡಿಗೆ ಮನೇಲಿ ಅವಳೆ 15,000 ಸಂಬಳ. ಸಾರ್ ತಂದ್ರೆ ಅನ್ನಕ್ಕಿರಲ್ಲ, ಅನ್ನಕ್ ತಂದ್ರೆ ಸಾರ್ಗಿರಲ್ಲ. ನೋಡು ದೀಪಾವಳಿ ತಿನ್ಕೊಂಡ್ ಹೆಂಗ್ ಬೆಳ್ದವಳೆ. ಅಂದ್ರೆ ನಿಮ್ದು ನನಗೆ ನೋಡಮ್ಮ, ನನಗೆ ಒಂದ್ 15 ಎಕರೆ ಜಮೀನಿದೆ, ಒಂದ್ 20 ಬಂಗ್ಲೆ ಇದೆ, ಒಂದ್ 30 JCB, ಒಂದ್ 30 ಕಾರು, ಕೈ ತುಂಬಾ ಕಾಸಮ್ಮ. ಹಂಗಾದ್ರೆ ನಾನು ಆಸ್ತಿ ಪರ ಅಲ್ಲ ಸರ್, ನ್ಯಾಯದ ಪರ ಅಂತಂದೆ. ನೀವು ಹೂ ಅನ್ನಿ, ಈ ಮದ್ವೆ ನಡ್ದೇ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇವನು ನಿಮ್ ಮಗನ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇವಳು ಹೆಣ್ಣೆ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ನೀವು ಹೂ ಅನ್ನಿ ಸರ್, ಇವ್ ಲಾಯರ್ ಇಲ್ಲ ಅಂತ ನಾ ಪ್ರೂವ್ ಮಾಡ್ತೀನಿ.